ನಾಟಕ ಮಾಡ್ತಿದ್ದಾರೆ, ಮರಳಿ ಬಿಜೆಪಿ ಹೋಗಿ ಕೆಪ್ಟಾಳ್ ರೀತಿ ಎಲ್ಲ ಮಾಡ್ತಾರೆ. ನೋಡ್ರಿ, ನಾನು ಯಾರ್ದು ಕೈ ಕಾಲು ಹಿಡ್ದಲ್ಲ. ನಾ ಬಿಜೆಪಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿ ನಾ ಎಲ್ಲೂ ಹೇಳಿಲ್ಲ. ನಮ್ಮ ಹಿಂದೂ ಕಾರ್ಯಕರ್ತರು ಬಿಜೆಪಿಯ ಮುಖಂಡರ ಮೇಲೆ ಸ್ವತಃ ವಿಜೇಂದ್ರ ನಾಮಪತ್ರಕ್ಕೆ ಬಂದಾಗ 2028 ನೆಕ್ಸ್ಟ್ CM ಬಸನಗೌಡ ಪಾಟೀಲ್ ಅಂತೇಳಿ ಅವ್ರ ಮುಂದೆ ಬೋರ್ಡ್ ಹಿಡಿದು ನನ್ನ ಹಾಡ ಹಚ್ಚಿ ಜನ ಸಂಕೇತ ಕೊಟ್ಟಾರ. 2028ಕ್ಕೆ ನಾವು ಯತ್ನಾಳ್ ಅವ್ರನ್ನೇ ಮುಖ್ಯಮಂತ್ರಿ ಒಪ್ಕೋತೀವಿ, ನೀನು ಒಪ್ಪೋದಿಲ್ಲ ಅಂತ ಅವನ ಮುಂದೆ ಹೇಳದ ಮ್ಯಾಗ ಜನರ ಭಾವನೆ, ಹಿಂದೂಗಳ ಭಾವನೆ. ಇವತ್ತು ವೀರಣ್ಣ ಚರಂತಿ ಮಠರು ಒಬ್ಬ ಹಿಂದೂ, ಅವರು ಒಬ್ಬ ಪ್ರತಿನಿಧಿತ್ವ ಕೊಡ್ತಾರಂತ ನನಗೆ ವಿಶ್ವಾಸ ಐತೆ. ಅವರು ಹಿಂದೂಗಳ ಓಟ್ ಮ್ಯಾಗನೇ ಆರಿಸಿ ಬರೋರು ಚರಂತಿ ಮಠರು. ಇವ್ರೇನು ಸಾಬ್ರೇನು ಹಾಕೋದಿಲ್ಲ ಅಲ್ಲಿ, ಅದನ್ನು ನಾವು ತೆಗೆದು ಬಿಡೋದು ಫೈಲ್ ನಂದು. ಅದಕ್ಕೆ ಚರಂತಿ ಮಠರು ಭಾರತೀಯ ಜನತಾ ಪಾರ್ಟಿ ಅದ್ರ ಋಣ ಇದೆ, ನಾವು ಹೋಗ್ಬೇಕಾಗಿ. ನೋಡ್ರಿ, ಅವ್ರೇನು ಕರೆದಿಲ್ಲ, ಅಲ್ಲೇ ಆಹ್ವಾನ ಇಲ್ಲ. ದಾವಣಗೆರೆಗೆ ಆಹ್ವಾನ ಇಲ್ಲಾರ್ದಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಒಂದೇ ಸವನೆ. ಇವರೆಲ್ಲ BJP ಮುಖಂಡ್ರೇನು ಹೋಗ್ಯಾರ. ಇಲ್ಲಿದು ಕೆಲವೊಂದು ಮಂದಿ ಹೋಗ್ಯಾರ. ಸೋಕಾಲ್ಡ್ ಲಪುಟ್ರ ಕಂಪ್ನಿ ಹೋಗೈತಿ ಇಲ್ಲಿದು. ಬಿಜಾಪುರ್ನಾಗ ಇಲ್ಲ, ಬಿಜಾಪುರ್ನಾಗ ಮುಸ್ರಿಫ್ನ ಇಲೆಕ್ಷನ್ ಮಾಡಿದ ನನ್ನ ಮಕ್ಕಳು ಇವತ್ತು ಬಾಗಲಕೋಟೆಯಾಗ ಹೋಗಿ ಬಿಳಿಗಡ್ಡ ಬಿಟ್ಕೊಂಡು ವಿಜೇಂದ್ರ ಜೋಡ ಅಡ್ಡಾಡದ್ರ. ಇಲ್ಲಿ ಏನು ಮಾಡ್ಯಾರ ಅವರು ಹಗಲು ರಾತ್ರಿ? ಆ ಸೋಲ್ಸಿದ ನೋಡಿ, ನಮ್ಮ ಕಾರ್ಪೊರೇಟರ್ಗಳನ್ನೆಲ್ಲ ಸೋಲಿಸ್ಬೇಕಂತೇಳಿ ಆಟೋ ರಿಕ್ಷಾ ತೊಗೊಂಡು ನಿಂತ ನನ್ನ ಮಕ್ಕಳೆಲ್ಲ ಪ್ರಚಾರಕ್ಕೆ ಹೋಗ್ಯಾರ. ಇವೆಲ್ಲ ನಕಲಿ BJP ಅವರು ಪ್ರಚಾರಕ್ಕೆ ಹೋಗೋದ್ರಿಂದ. ಇನ್ನೊಬ್ಬ ಗ್ರೇಟ್ ಅದಾನ ಇಲ್ಲಿ ನಮ್ಮ ಜಿಲ್ಲಾದಾಗ, ಒಬ್ಬ ದೊಡ್ಡ ಹೋರಾಟಗಾರ, ರೈತ ಹೋರಾಟಗಾರ. ಅವಾಂತರ ಏನು ಅವ್ನ ಭಾಷಣ, ಬಾ 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 ತಾನೇ ಆರಿಸಿ ಬಂದಿಲ್ಲ, ಅಲ್ಲಿ ಹೋಗಿ ಲೀಡ್ ಕೊಡ್ತಂತ ಹೋಗಿ ಹೇಳ್ತಾನೆ ಅಂತ. ಈ ಕಳ್ಳರಿಗೆ ಹಂಗೇನು ಹೋಗೈತಿಲ್ಲ ಬಿಜಾಪುರನಿಂದ. ಇವ್ರು ಹೋಗಿದ್ದಕ್ಕೇನು ಅಲ್ಲಿ ಉದ್ಧಾರ ಆಗೋದಿಲ್ಲ BJP. ಇವ್ರು ಇಲ್ಲಿ ಮುಸ್ರಿಫ್ ಇಲೆಕ್ಷನ್ ಮಾಡಿದ್ದು ಓಪನ್ ಐತಲ್ರಿ. ಮುಸ್ರಿಫಿನ ಜೋಡ ಊಟ ಮಾಡಿದ್ದು, ಅವನ ಜೋಡ ಹೋಟೆಲ್ ಉದ್ಘಾಟನೆದಾಗ ಯಾರ್ಯಾರು ರಾಮನವಮಿ ಮಾಡೋ ಕಂಪ್ನಿ ಎಲ್ಲ ಮುಸ್ರಿಫ್ ಜೋಡನೆ ಕೂತ್ಕೂತು ತಿಂತಾರಲ್ಲ ಮಕ್ಕಳು, ನನಗೆ ಹೇಳ್ತಾರಲ್ಲ. ಇವರೆಲ್ಲರೂ ಅಲ್ಲಿ ಹೋಗಿನೂ ಚರಂತಿ ಮಾಡ್ತಾರೆ, ಸೋರ್ಸಲಕ್ಕೆ ಹೋಗಿರ್ತಾರೆ. ಯಾಕಂದ್ರೆ ಪಾಪ ಇನ್ನೂ ಸಿದ್ದರಾಮಯ್ಯನವ್ರದ್ದು ಉಪಕಾರ ಕೆಲವೊಂದು ಮಂದಿ ಮ್ಯಾಗ ಐತಿ BJP. ಅಲ್ಲ, ಯತ್ನಾಳ್ ಅವರು ನಾಟಕ ಮಾಡ್ತಿದ್ದಾರೆ, ಮರಳಿ ಬಿಜೆಪಿ ಹೋಗ್ಬೇಕಾಗಿದೆ, ಅದಕ್ಕಿಂತ ನಾಟಕ ಮಾಡಿದ್ರೆ MP ಪಾಟೀಲ್. ನಾನು ನೋಡ್ರಿ, ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.